ದರ್ಶನ್ ಬಂಧನವಾಗಿ ಇವತ್ತಿಗೆ 90 ದಿನ ಆಯಿತು. 3 ತಿಂಗಳ ಹಿಂದೆ ಬಂಧನವಾಗಿದ್ದು ದರ್ಶನ್ಗೆ. ಎಲ್ಲವೂ ಸರಿ ಇದ್ದಿದ್ರೆ ಇಷ್ಟೊತ್ತಿಗಾಗಲೇ ಆ ಸಿನಿಮಾ ಮುಕ್ತಾಯ ಆಗ್ಬಿಡ್ತಾ ಇತ್ತು ದರ್ಶನ್. ಆದರೆ ಅವರು 33 ತಿಂಗಳಿಂದ ಜೈಲಲ್ಲಿದ್ದಾರೆ. ಜೂನ್ 11ರಂದು ಕೊಲೆ ಕೇಸ್ನಲ್ಲಿ ದರ್ಶನ್ ಅರೆಸ್ಟ್ ಆಗಿದ್ದು. ಮೈಸೂರಿನಲ್ಲಿ ಅವ್ರನ್ನ ಬಂಧಿಸಿ ಬೆಂಗಳೂರಿಗೆ ಕರ್ಕೊಂಡು ಬಂದಿದ್ದರು ಪೊಲೀಸರು. ಸೊ ಆ 90 ದಿನಗಳಲ್ಲಿ 12 ದಿನ ಪೊಲೀಸ್ ಕಸ್ಟಡಿನಲ್ಲಿದ್ದರು. ಇನ್ನೊಂದು 78 ದಿನ ಜೈಲಿನಲ್ಲಿದ್ದರು. ಪರಪ್ಪನ ಅಗ್ರಹಾರ, ಬಳ್ಳಾರಿ ಜೈಲು, ಎರಡೆರಡು ಜೈಲುಗಳನ್ನ ಈಗಾಗಲೇ ನೋಡಿದ್ದಾರೆ. ಸದ್ಯಕ್ಕೆ ಬಳ್ಳಾರಿ ಜೈಲಿನಲ್ಲಿ ಕಾಲ ಕಳೀತಾ ಇದ್ದಾರೆ. ತುಂಬ ಕಷ್ಟ ಆಗಿದೆ, ಆದಷ್ಟು ಬೇಗ ಬೇಲ್ ಸಿಗಬೇಕು. ಬಟ್ ಆ ಥರದ ಪರಿಸ್ಥಿತಿ ಯಾವುದೂ ಕಂಡಂಗೆ ಆಗ್ತಾ ಇಲ್ಲಪ್ಪ. 3 ತಿಂಗಳು ಅಂತಕ್ಕಂಥದ್ದು ಕೋರ್ಟ್ಗೆ ಮ್ಯಾಟ್ರೇ ಅಲ್ಲ. ಅಯ್ಯೋ 3 ತಿಂಗಳಾಗೋಯ್ತು, ಮೊದಲು ಜಾಮೀನು ಕೊಟ್ಬಿಡೋಣ ಅಂತಕ್ಕಂಥ ಸ್ಥಿತಿನೂ ಇಲ್ಲ. 3 ತಿಂಗಳಾಗ್ಬೋದು, 6 ತಿಂಗಳಾಗ್ಬೋದು, ವರ್ಷ ಆಗ್ಬೋದು. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ ಜೈಲು ಪಾಲಾಗಿದ್ದಾರೆ. ಇದು ಎಲ್ಲರಿಗೂ ಗೊತ್ತಿರತಕ್ಕಂಥ ವಿಚಾರ. ನಟ ದರ್ಶನ್ ಅರೆಸ್ಟ್ ಆಗಿ ಇವತ್ತಿಗೆ 90 ಡೇಸ್ ಕಂಪ್ಲೀಟ್ ಆಗಿದೆ. 90 ದಿನಗಳು ಮುಕ್ತಾಯ ಆಯಿತು. ಜೂನ್ 11ನೇ ತಾರೀಕು ಕೊಲೆ ಕೇಸ್ನಲ್ಲಿ ದರ್ಶನ್ ಅರೆಸ್ಟ್ ಆಗಿದ್ದರು. ಹಾಗಾದರೆ 11ನೇ ತಾರೀಕಿಗೆ 90 ದಿನ ಆಗಬೇಕಲ್ಲ ಅಂತ ನೀವು ಕೇಳಿದ್ರೆ, ಜುಲೈ ಮತ್ತು ಆಗಸ್ಟಲ್ಲಿ 31ನೇ ತಾರೀಕಿತ್ತಲ್ಲ, ಅಲ್ಲಿ 2 ದಿನ ಎಕ್ಸ್ಟ್ರಾ ಬಂತಲ್ಲ, ಆ 2 ದಿನ ಸೇರಿಕೊಂಡು ಇವತ್ತು 9ನೇ ತಾರೀಕಿಗೆ 90 ಡೇಸ್ ಕಂಪ್ಲೀಟ್ ಆಯಿತು. 12 ದಿನ ಪೊಲೀಸರ ಕಸ್ಟಡಿಯಲ್ಲಿದ್ದರು ದರ್ಶನ್. ಆರಂಭದಲ್ಲಿ ನಾನಾಗಲೇ ಹೇಳ್ತಾ ಇದ್ದೆ, ಪೊಲೀಸರು ಇವ್ರನ್ನ ವೈಯಕ್ತಿಕ ಹೇಳಿಕೆ ಪಡ್ಕೊಳ್ಳೋದಕ್ಕೆ, ಸ್ಥಳ ಮಹಜರ್ ಮಾಡೋದಕ್ಕೆ, ವಿಚಾರಣೆ ಮಾಡೋದಕ್ಕೆ ಅಂತ 12 ದಿನ ಇಟ್ಕೊಂಡಿದ್ರು. ಅದಾದಮೇಲೆ ಕೋರ್ಟು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸ್ಬಿಡ್ತು. 78 ದಿನಗಳ ಕಾಲ ನ್ಯಾಯಾಂಗ ಬಂಧನದಲ್ಲಿದ್ದಾರೆ ಪೊಲೀಸರು. ಈ 78 ದಿವಸದಲ್ಲಿ ಹೆಚ್ಚು ಕಡಿಮೆ ಒಂದು 65 ದಿನ ಪರಪ್ಪನ ಅಗ್ರಹಾರ, ಉಳಿದಿರೋ ದಿನ ಬಳ್ಳಾರಿ ಜೈಲು. ಹಾಗಾಗಿ ಇವತ್ತು ನ್ಯಾಯಾಧೀಶರ ಮುಂದೆ ಹಾಜರುಪಡಿಸ್ತಾರೆ ಪೊಲೀಸರು. ಮಧ್ಯಾಹ್ನ 1:15ಕ್ಕೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಹಾಜರುಪಡಿಸ್ತಾರೆ. ನಾನು ಆಗಲೇ ಹೇಳಿದ್ದೀನಿ, 1:15 ಅಂತಂದರೆ ಲಂಚ್ ಟೈಮ್ಗೆ ಇನ್ನು 15 ನಿಮಿಷ ಬಾಕಿ ಇರುತ್ತೆ. ಎಲ್ಲರನ್ನೂ ಹಾಜರುಪಡಿಸ್ತಾರೆ. ವಾದ ಪ್ರತಿವಾದಗಳು ಏನೂ ನಡೆಯಲ್ಲ. ಹಾಗಾಗಿ ಎಲ್ಲರನ್ನೂ ನ್ಯಾಯಾಂಗ ಬಂಧನ ಅವಧಿಯನ್ನು ವಿಸ್ತರಣೆ ಮಾಡ್ತಾರೆ. 15 ನಿಮಿಷದಲ್ಲಿ ಇದು ಮುಗಿದಾಗುತ್ತೆ. ಆಮೇಲೆ ಲಂಚ್ ಬ್ರೇಕ್. ಅದಕ್ಕೆ ಕೊನೆ ಮೊಮೆಂಟಲ್ಲಿ ಇದನ್ನು ಇಟ್ಕೋತಾರೆ. ಯಾವಾಗಲೂ ಕೊನೆ 10 ನಿಮಿಷ ಇರಬೇಕಾದ್ರೆ, ಕೊನೆ 15 ನಿಮಿಷ ಇರಬೇಕಾದ್ರೆ ಇಟ್ಕೋತಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ನಾಗೇಶ್ ಅವರಿಂದ ಪಡ್ಕೊಳ್ಳೋಣ. ನಾಗೇಶ್, ಈಗ ದರ್ಶನ್ ಜೈಲು ಪಾಲಾಗಿ 90 ದಿನ ಆಯಿತು, 3 ತಿಂಗಳಾಯಿತು. ಆ 3 ತಿಂಗಳಾಯಿತು ಅನ್ನೋ ಕಾರಣಕ್ಕೆ ಕೋರ್ಟ್ ಏನಾದರೂ ಸ್ವಲ್ಪ ಜಾಮೀನು ಕೊಡೋ ವಿಚಾರದಲ್ಲಿ ಇದ್ರ ಬಗ್ಗೆ ಯೋಚನೆ ಮಾಡ್ಬೋದಾ? ಅಥವಾ 3 ತಿಂಗಳು ಅಂತಕ್ಕಂಥದ್ದು ಮ್ಯಾಟ್ರೇ ಆಗಲ್ವಾ? ಕೋರ್ಟ್ನ ದೃಷ್ಟಿಯಲ್ಲಿ 90 ದಿನ ಹೇಗೆ ಅಂತ? ಅರವಿಂದ್, ರೇಣುಕಾಸ್ವಾಮಿ ಕೇಸಲ್ಲಿ ನಟ ದರ್ಶನ್ ಬಂಧನವಾಗಿ ಇಂದಿಗೆ 3 ತಿಂಗಳು ಕಳೆದೋಯ್ತು. 3 ತಿಂಗಳಲ್ಲಿ 12 ದಿನಗಳ ಕಾಲ ಪೊಲೀಸ್ ಕಸ್ಟಡಿಯಲ್ಲಿದ್ದಂಥ ನಟ ದರ್ಶನ್ ಅನ್ನು ವಿಚಾರಣೆ ಮಾಡಿ, ಉಳಿದಂತೆ ಎಲ್ಲೆಲ್ಲಿ ಹತ್ಯೆ ನಡೆದ ಸ್ಥಳದಲ್ಲಿ ಓಡಾಟ ಮಾಡಿದ್ರು ಅಲ್ಲೆಲ್ಲವೂ ಕೂಡ ಸ್ಪಾಟ್ ಹಾಜರು ಮಾಡುವಂಥ ಸಂದರ್ಭದಲ್ಲಿ 12 ದಿನಗಳ ಕಾಲ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಯಲ್ಲಿ ಕಸ್ಟಡಿಯಲ್ಲಿಟ್ಟು ತನಿಖೆಯನ್ನು ಮಾಡಿದ್ರು. ಅದಾದ ಬಳಿಕ ತನಿಖೆ ಅಂತ್ಯವಾದ ಬಳಿಕ ಅವರಿಗೆ ಪರಪ್ಪನ ಅಗ್ರಹಾರ ಜೈಲಿಗೆ ಕಳಿಸಲಾಗಿತ್ತು. ಆದರೆ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ರಾಜಾತಿಥ್ಯ ಕೊಟ್ಟಂತ ಆರೋಪದಡಿ ಅವರಿಗೆ ಪರಪ್ಪನ ಅಗ್ರಹಾರ ಜೈಲಿನಿಂದ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಿರುವಂಥದ್ದು. ಅಲ್ಲಿ ಈಗ ಸದ್ಯ ದರ್ಶನ್ ಕಾಲ ಕಳೆಯುವಂಥ ಪರಿಸ್ಥಿತಿ ಇರುವಂಥದ್ದು. ಅದರ ಜೊತೆಗೆ ಈಗಾಗಲೇ 78 ದಿನಗಳು ಜೈಲಿನಲ್ಲಿ ಕಳೆಯುವಂಥ ವ್ಯವಸ್ಥೆ ಕೂಡ ಆಗಿರುವಂಥದ್ದು. ಅದರ ಜೊತೆಗೆ ಈಗಾಗಲೇ ಈ ಒಂದು ಪ್ರಕರಣದಲ್ಲಿ ತನಿಖೆ ಮಾಡಿರುವಂತಹ ತನಿಖಾಧಿಕಾರಿಗಳು ಕೋರ್ಟ್ಗೆ ಚಾರ್ಜ್ ಶೀಟನ್ನು ಸಲ್ಲಿಸಿರುವಂಥದ್ದು. ಚಾರ್ಜ್ ಶೀಟ್ನಲ್ಲಿ ಈಗಾಗಲೇ ಸಾಕ್ಷ್ಯವನ್ನು ಕಲೆ ಹಾಕಿರೋ ಬಗ್ಗೆ ನಂಬರ್ಸನ್ನು ಹಾಕಿರುವಂಥದ್ದು. ಈ ಪ್ರಕರಣದಲ್ಲಿ ಏನೆಲ್ಲ ಸಾಕ್ಷಿಗಳನ್ನು ನಾವು ಕಲೆ ಹಾಕಿದ್ದೀವಿ ಅನ್ನುವಂಥದ್ದು ಕೂಡ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖವನ್ನು ಮಾಡಿರೋದನ್ನು ನೋಡಿದ್ರೆ ಬಹುತೇಕ ಇನ್ನೂ 3 ತಿಂಗಳು ಕಳೆದರೂ ಏನು ಆಶ್ಚರ್ಯ ಇಲ್ಲ ಅನ್ನುವಂಥ ಮಾಹಿತಿಗಳು ಕೂಡ ಇರುವಂಥದ್ದು. ಬಹಳ ಪ್ರಮುಖವಾಗಿ ಈ ಕೊಲೆ ಕೇಸಲ್ಲಿ ದರ್ಶನ್ ಅವರ ಪಾತ್ರ ಏನು, ಅದಕ್ಕೆ ಸಂಬಂಧಪಟ್ಟಂಥ ಸಾಕ್ಷ್ಯಗಳೇನು ಎಲ್ಲ ಕಲೆ ಹಾಕಿದ್ದೀವಿ ಅನ್ನುವಂಥದ್ದನ್ನು ಚಾರ್ಜ್ ಶೀಟಲ್ಲಿ ಉಲ್ಲೇಖವನ್ನು ಮಾಡಿದ್ದಾರೆ. ಆ ಚಾರ್ಜ್ ಶೀಟ್ನಲ್ಲಿ ದರ್ಶನ್ ಪಾತ್ರದ ಬಗ್ಗೆ ಕಲೆ ಹಾಕಿರುವಂಥ ಸಾಕ್ಷಿಗಳನ್ನು ನೋಡಿದ್ರೆ ದರ್ಶನ್ ಇನ್ನೂ 3 ತಿಂಗಳ ಕಾಲ ಜೈಲಿನಲ್ಲೇ ಇರುವ ಸಾಧ್ಯತೆಗಳು ಹೆಚ್ಚಾಗಿದೆ ಅನ್ನುವಂಥ ಮಾಹಿತಿಗಳನ್ನು ಕಾನೂನು ತಜ್ಞರು ಹೇಳ್ತಿರೋದನ್ನು ನೋಡಿದ್ರೆ ಬಹುತೇಕ ಅವರಿಗೆ ಜಾಮೀನು ಸದ್ಯದಲ್ಲೇ ಸಿಗೋದು ಕಷ್ಟ ಅನ್ನುವಂಥ ಮಾಹಿತಿಗಳು ಕೂಡ ಗೊತ್ತಾಗ್ತಿರುವಂಥದ್ದು. ಅರವಿಂದ್, ರೈಟ್ ನಾಗೇಶ್, ಥ್ಯಾಂಕ್ ಯು ತಮ್ಮ ಎಲ್ಲ ಮಾಹಿತಿಗಾಗಿ, ಧನ್ಯವಾದ. ಸೊ ಅದು ಇವತ್ತು 1:15ಕ್ಕೆ ಗೊತ್ತಾಗುತ್ತೆ. 1:30 ಒಳಗಾಗಿ ಬಂದ್ಬಿಡುತ್ತೆ ವಿಚಾರ. ಮತ್ತೆ ನ್ಯಾಯಾಂಗ ಬಂಧನ ವಿಸ್ತರಣೆ ಅದ್ರ ಪಾಡ್ಗದಾಗುತ್ತೆ. ಇವ್ರು ಜಾಮೀನಿಗೆ ಅರ್ಜಿ ಹಾಕ್ಕೋಬೋದು.